ದೆಹಲಿಯ ಗದ್ದುಗೆನ ಯಾರು ಏರ್ತಾರೆ ಅನ್ನೋದು ಈಗ ಸಾಕಷ್ಟು ಪ್ರಶ್ನೆಗಳಾಗಿ ಕಾಡ್ತಾ ಇತ್ತು. ಅದಕ್ಕೀಗ ಉತ್ತರ ಆಲ್ಮೋಸ್ಟ್ ಸಿಕ್ಕಿರುವಂಥದ್ದು. ದೆಹಲಿಯ ಗದ್ದುಗೆ ಏರೋದಕ್ಕೆ ಈಗಾಗಲೇ ಬಿಜೆಪಿ ಸಜ್ಜಾಗಿ ನಿಂತಿರುವಂಥದ್ದು. ಬಿಜೆಪಿ ಆಲ್ಮೋಸ್ಟ್ 42 ಕ್ಷೇತ್ರದಲ್ಲಿ ಮುನ್ನಡೆನ ಸಾಧಿಸಿ ಇರುವಂಥದ್ದು. 70 ಇದರಲ್ಲಿ 36 ಬಂದ್ರೆ ಸಾಕು. ಆದರೆ ಅದಕ್ಕಿಂತ ಮುಂಚೆ ಕ್ರೇಜಿ ವಾಲ್ ಇದೀಗ 225 ಮತಗಳ ಹಿನ್ನಡೆನ ಪಡೆದಿದ್ದಾರೆ. ಕ್ರೇಜಿ ಬಾಲ್ 225 ಮತಗಳ ಹಿನ್ನಡೆಯನ್ನ ಪಡ್ಕೊಂಡಿರುತ್ತದೆ. ಕ್ರೇಜಿ ಬಾಲ್ ವಿರುದ್ಧ ಪರ್ವೇಶ್ ವರ್ಮಾ ಮತ್ತೆ ಮುನ್ನಡೆಯನ್ನ ಸಾಧಿಸಿದ್ದಾರೆ. 2345 ಮತಗಳಿಂದ ಮನೀಶ್ ಸಿಸೋಡಿಯಾ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಆಪ್ಗೆನ ಹಾಲಿ ಮತ್ತು ಮಾಜಿ ಇಬ್ಬರೂ ಸಿಎಂಗಳು ಕೂಡ ಮತ್ತೆ ಹಿನ್ನಡೆಯನ್ನ ಅನುಭವಿಸ್ತಾ ಇರುವುದು. ಸೊ ಇದೀಗ ಒಂದು ಆಪ್ಗೆ ಹರಿ ಒಂದು ಸೋಲನ್ನು ಕಾಣ್ತಿರುವುದಕ್ಕೆ ಒಂದು ವಿಚಾರ. ಹಾಲಿ ಮತ್ತೆ ಮಾಜಿ ಇಬ್ಬರೂ ಸಿಎಂಗಳು ಕೂಡ ಆಪ್ನ ಇಬ್ಬರೂ ಸಿಎಂಗಳು ಕೂಡ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಕ್ರೇಜಿ ಬಾಲ್ ಒನ್ಸ್ ಅಗೇನ್ 225 ಮತಗಳಿಂದ ಹಿನ್ನಡೆಯನ್ನ ಅನುಭವಿಸ್ತಾ ಇರುವಂತದ್ದು. ಕ್ರೇಜಿ ಬಾಲ್ ವಿರುದ್ಧ ಪರ್ವೇಶ್ ಮತ್ತೆ ಮುನ್ನಡೆಯನ್ನ ಸಾಧಿಸಿದ್ದಾರೆ. 2345 ಮತಗಳಿಂದ ಮತ್ತೊಂದು ಕಡೆ ಮನೀಶ್ ಸಿಸೋಡಿಯಾ ಮುನ್ನಡೆಯನ್ನ ಸಾಧಿಸಿರುವಂತದ್ದು. ಆಪ್ಗೆ ಭಾರಿ ಮುಖಭಂಗ ಆಗ್ತಾ ಇದೆ. ಆಪ್ನ ಇಬ್ಬರು ಸಿಎಂಗಳು ಅಂದ್ರೆ ಹಾಲಿ ಮತ್ತೆ ಮಾಜಿ ಇಬ್ಬರು ಸಿಎಂಗಳು ಕೂಡ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಕ್ರೇಜಿ ವಾಲ್ ಹಿನ್ನಡೆ ಅನುಭವಿಸ್ತಿರೋದು ಆಪ್ಗೆ ಮತ್ತಷ್ಟು ಇನ್ನೂ ಸಂಕಷ್ಟ ತರ್ತಾ ಇರುವಂಥದ್ದು. ಯಾಕೆ ಅಂತಂದ್ರೆ ಒಂಥರ ಇವರ ವಿರುದ್ಧ ಕ್ರೇಜಿ ವಾಲ್ ಹಾಗೂ ಪರ್ವೇಶ್ ಶರ್ಮಾ ಅವರ ಆ ಕ್ಷೇತ್ರ ನಡೀತಾ ಇದೆ, ಒಂಥರ ಆವು ಏಣಿ ಆಟದಲ್ಲಿ ನಡೀತಾ ಇದೆ. ಒಂದು ಬಾರಿ ಕ್ರೇಜಿ ವಾಲ್ ಮುನ್ನಡೆ ಸಾಧಿಸಿದ್ರೆ ಮತ್ತೊಂದು ಬಾರಿ ಪರ್ವೇಶ್ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಆದರೆ ಸಾಕಷ್ಟು ಸಮಯಗಳಿಂದ ಕೂಡ ಕ್ರೇಜಿ ವಾಲ್ ಹಿನ್ನಡೆಯನ್ನು ಅನುಭವಿಸ್ಕೊಂಡು ಬರ್ತಾ ಇದ್ರು. ಮಧ್ಯದಲ್ಲಿ ಮತ್ತೊಂದ್ಸಲ ಮುನ್ನಡೆ ಅನುಭವಿಸಿದ್ರು ಕೂಡ ಒನ್ಸ್ ಮತ್ತೆ ಇದೀಗ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. 27 ವರ್ಷಗಳ ಬಳಿಕ ಅಧಿಕಾರ ಹಿಡಿದಕ್ಕೆ ಬಿಜೆಪಿ ಇದೀಗ ಸಜ್ಜಾಗಿರುವಂಥದ್ದು. ಇನ್ನ ಮುನ್ನಡೆಯನ್ನು ಸಾಧಿಸಿರುವಂತಹ ಬಿಜೆಪಿ ಅಭ್ಯರ್ಥಿಗಳ ಪಟ್ಯ ನಿಮ್ಗೆ ನಾನು ಹೇಳ್ಕೊಂಡು ಹೋಗ್ತೀನಿ. ಎಲ್ಲೆಲ್ಲಿ ಯಾವ ಕ್ಷೇತ್ರದಲ್ಲಿ ಬಿಜೆಪಿಯ ನಾಯಕರು ಮುನ್ನಡೆನ ಸಾಧಿಸಿದ್ದಾರೆ ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಕೊಟ್ಕೊಂಡು ಹೋಗ್ತೀನಿ. ಸೊ ನೋಟ್ ತಗೊಂಡು ಬನ್ನಿ. ಹಾಗಾದ್ರೆ ಏಳು ವರ್ಷಗಳ ಬಳಿಕ ಅಧಿಕಾರದ ಬಿಜೆಪಿ ಹೆಜ್ಜೆನ ಹೆಜ್ಜೆ ಇಟ್ಟಿರುವಂಥದ್ದು. ಹಾಗಾದ್ರೆ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ನಾಯಕರು ಬಿಜೆಪಿ ನಾಯಕರು ಮುನ್ನಡೆನ ಸಾಧಿಸಿದ್ದಾರೆ ಇದನ್ನ ಕಂಪ್ಲೀಟ್ ಒಂದು ಇನ್ಫಾರ್ಮೇಶನ್ ನಿಮಗೆ ಕೊಟ್ಕೊಂಡು ಹೋಗ್ತೇನೆ. ನರೇಲಾ ಕ್ಷೇತ್ರದಿಂದ ರಾಜ್ಕಂಡ್ ಖತ್ರಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಕರ್ವಾಲ್ ನಗರದಿಂದ ಕಪಿಲ್ ಮಿಶ್ರಾ ಮುನ್ನಡೆಯನ್ನು ಸಾಧಿಸಿದ್ದಾರೆ. ರಿಥಾಲಾ ಕ್ಷೇತ್ರದಿಂದ ಖುಷ್ವಂತ್ ಠಾಣಾ, ಭವಾನಾದಿಂದ ರವೀಂದ್ರ ಇಂದ್ರಜ್ ಸಿಂಗ್ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಮುಂಡ್ಕಾ ಕ್ಷೇತ್ರದಿಂದ ಗಜೇಂದ್ರ ಡ್ರಾಲ್ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಮಂಗೋಲ್ಪುರಿಯಿಂದ ರಾಜ್ಕುಮಾರ್ ಚೌಹಾಣ್ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಶಾಲಿಮಾರ್ ಭಾಗಿಂದ ರೇಖಾ ಗುಪ್ತಾ, ಶಕೂರ್ ಬಸ್ತಿಯಿಂದ ಕರ್ನೈಲ್ ಸಿಂಗ್, ತ್ರಿನಗರದಿಂದ ತಿಲಕ್ ರಾಮ್ ಗುಪ್ತಾ, ಪಟೇಲ್ ನಗರದಿಂದ ರಾಜ್ಕುಮಾರ್ ಆನಂದ್, ಮದಿಪುರದಿಂದ ಕೈಲಾಶ್ ಗಂಗ್ವಾಲ್ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಇವರೆಲ್ಲರೂ ಕೂಡ ಬಿಜೆಪಿಯ ಮುನ್ನಡೆಯನ್ನು ಸಾಧಿಸುವಂತ ಅಭ್ಯರ್ಥಿಗಳು. ಇನ್ನ ರಾಜೌರಿ ಗಾರ್ಡನ್ ಇಂದ ಮನ್ಜಿಂದರ್ ಸಿಂಗ್ ಸಿರ್ಸಾ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಹರಿನಗರದಿಂದ ಶ್ಯಾಮ್ ಶರ್ಮಾ, ಉತ್ತಮ್ ನಗರಿಂದ ಪವನ್ ಶರ್ಮಾ, ದ್ವಾರಕಾದಿಂದ ಪಾರ್ಧುಮ್ಯ ಸಿಂಗ್ ರಜಪೂತ್ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಮಟಿಯಾಲದಿಂದ ಸಂದೀಪ್ ಸೆಹ್ರಾವತ್ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಬಿಸ್ವಾಸನಿಂದ ಕೈಲಾಶ್ ಗಹ್ಲೋಟ್ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಇನ್ನು ಪಾಲಂನಿಂದ ಕುಲದೀಪ್ ಸೋಲಂಕಿ, ದೆಹಲಿ ಕ್ಯಾಂಟ್ನಿಂದ ಭುವನ್ ತನ್ವಾರ್, ರಾಜೇಂದ್ರ ನಗರದಿಂದ ಉಮಂಗ್ ಬಜಾಜ್, ಕಸ್ತೂರ್ಬಾ ನಗರದಿಂದ ನೀರಜ್ ಬಸೋಯ್, ಆರ್.ಕೆ. ಪುರಂನಿಂದ ಅನಿಲ್ ಕುಮಾರ್ ಶರ್ಮಾ, ಛತ್ತರ್ಪುರಿಂದ ಕರ್ತಾರ್ ಸಿಂಗ್ ತನ್ವಾರ್, ಸಂಗಮ್ ವಿಹಾರ್ನಿಂದ ಚಂದನ್ ಕುಮಾರ್ ಚೌಧರಿ ಮುನ್ನಡೆಯನ್ನ ಸಾಧಿಸಿರುವಂಥದ್ದು. ಗ್ರೇಟರ್ ಕೈಲಾಶ್ನಿಂದ ಶಿಖಾ ರಾಯ್,
ಕಲ್ಕಾಜಿಯಿಂದ ರಮೇಶ್ ಬಿಧುರಿ, ವೋಲ್ಕಾದಿಂದ ಮನೀಶ್ ಚೌಧರಿ, ಕೊಂಡ್ಲಿಯಿಂದ ಪ್ರಿಯಾಂಕಾ ಗೌತಮ್, ಪತ್ವರ್ಗಂಜ್ನಿಂದ ರವೀಂದರ್ ಸಿಂಗ್ ನೇಗಿ ಅಂದರೆ ರವಿ ನೇಗಿಯವರು ಅಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಲಕ್ಷ್ಮೀನಗರದಿಂದ ಅಭಯ್ ವರ್ಮಾ, ವಿಶ್ವಾಸ್ ನಗರದಿಂದ ಓಂ ಪ್ರಕಾಶ್ ಶರ್ಮಾ, ಶಹದಾರ್ ನಗರದಿಂದ ಸಂಜಯ್ ಗೋಯಲ್, ಸೀಲಂಪುರ್ನಿಂದ ಅನಿಲ್ ಕುಮಾರ್ ಶರ್ಮಾ, ಘೋಂಡಾದಿಂದ ಅಜಯ್ ಮಹಾವರ್, ಗೋಲಕ್ಪುರ್ನಿಂದ ಪ್ರವೀಣ್ ನಿಮೇಶ್, ಮುಸ್ತಫಾಬಾದ್ನಿಂದ ಮೋಹನ್ ಸಿಂಗ್ ಬಿಸ್ತ್ ಮುನ್ನಡೆಯನ್ನು ಸಾಧಿಸಿರುವಂತಹ ಬಿಜೆಪಿಯ 44 ಅಭ್ಯರ್ಥಿಗಳೀಗ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಇದೀಗ ಈ ಒಂದು ಮುನ್ನಡೆಯಿಂದ ಆ್ಯಪ್ನ ಆಟ್ರಿಕ್ ಕನಸು ಭಗ್ನಗೊಂಡಿರುವಂಥದ್ದು. ಆ್ಯಪ್ ಮಾಡಿಕೊಂಡಂಥ ಒಂದಷ್ಟು ಎಡವಟ್ಟುಗಳು ಇದೀಗ ಬಿಜೆಪಿ ಚುಕ್ಕಾಣಿ ಇಡೋದಕ್ಕೆ ಕಾರಣವಾಗಿ ನಿಂತಿರುವಂಥದ್ದು. ನಿಮಗೆ ಈಗಾಗಲೇ ಹೇಳ್ತಾ ಇದೆ, ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ಕೊಟ್ಟೆ. ಅಟ್ ದ ಸೇಮ್ ಟೈಮ್ ಇಲ್ಲಿ ಗಮನಿಸಬೇಕಾಗತ್ತೆ, ಇವತ್ತು AAP ದೆಹಲಿಯಲ್ಲಿ ಅಧಿಕಾರವನ್ನು ಕಳೆದುಕೊಳ್ಳೋದಕ್ಕೆ ಏನೆಲ್ಲ ಕಾರಣ ಆಯಿತು ಅನ್ನೋದು ಕೂಡ ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ಬಿಚ್ಚಿಡ್ತಾ ಇತ್ತು. ಏಕೆ ಅಂತಂದರೆ ಅವ್ರು ಮಾಡಿಕೊಂಡಂಥ ಒಂದಷ್ಟು ಎಡವಟ್ಟುಗಳು. AAP ಇವತ್ತು ಚುನಾವಣೆಗೆ ಬಂದಿದ್ದೆ, ದೆಹಲಿಯ ಅಧಿಕಾರ ಚುಕ್ಕಾಣಿ ಹಿಡಿದಿದ್ದೆ ಭ್ರಷ್ಟಾಚಾರವನ್ನು ಇಟ್ಕೊಂಡು. ದೇಶ ಭ್ರಷ್ಟಾಚಾರದ ಮುಳುಗೋಗಿದೆ, ಭ್ರಷ್ಟಾಚಾರದಿಂದ ದೇಶದ ಮುಳುಗ್ತಾ ಇದೆ. ಈ ವಿಚಾರವನ್ನು ಇಟ್ಕೊಂಡೇ ಆ್ಯಪ್ ಅಧಿಕಾರವನ್ನು ಇಟ್ಟು ರಾಜಕಾರಣಕ್ಕೆ ಬಂತು. ಆದರೆ ಅದೇ ಆ್ಯಪ್ ಭ್ರಷ್ಟಾಚಾರದ ಮುಳುಗಿದ್ದು ಅದಕ್ಕೆ ಮುಳುವಾಗಿತ್ತು ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಸ್ವತಃ ಮುಖ್ಯಮಂತ್ರಿ ಆಗಿದ್ದಂಥ ಕೇಜ್ರಿವಾಲ್ ಅವರೇ ಈ ಒಂದು ಭ್ರಷ್ಟಾಚಾರ ಮುಳುಗಿದ್ದು ಆಕೆ ಖಂಡಿತವಾಗಿದೆ. ಇದೀಗ 6ನೇ ಸುತ್ತಿನ ಮತ ಎಣಿಕೆ ನಂತರ ಕೇಜ್ರಿವಾಲ್ಗೆ ಹಿನ್ನಡೆ ಆಗಿರುವಂಥದ್ದು. ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಕೇಜ್ರಿವಾಲ್ ಸಿಸೋಡಿಯಾಗೆ ಮತ್ತೆ ಹಿನ್ನಡೆಯಾಗಿದೆ. ಇಬ್ಬರು ಕೂಡ ಮಹಾನ್ ನಾಯಕರು. ಇದೀಗ 6ನೇ ಸುತ್ತಿನ ಮತ ಎಣಿಕೆ ನಂತರ ಕೇಜ್ರಿವಾಲ್ಗೆ ಹಿನ್ನಡೆ ಆಗಿರುವಂಥದ್ದು. ಬಿಜೆಪಿ ಅಭ್ಯರ್ಥಿ ಪರ್ವೇಶ್ ವರ್ಮಾ 225 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಜಂಗ್ಪುರ್ ಕ್ಷೇತ್ರದಲ್ಲಿ ಮನೀಶ್ ಸಿಸೋಡಿಯಾಗೆ ಮತ್ತೆ ಹಿನ್ನಡೆ ಆಗಿರುವಂಥದ್ದು. ಮತ್ತೊಂದಷ್ಟು ಕ್ಷೇತ್ರಗಳನ್ನ ಆ್ಯಪ್ ಈಗ ಕಳ್ಕೊಳ್ತಾ ಇದೆ. ಹೀಗೆ ಕೆಲವು ಗಂಟೆಗಳ ಹಿಂದಷ್ಟೇ 27-28 ಇದ್ದಂತ ಆ್ಯಪ್ ಒಂದೊಂದಾಗಿ ತನ್ನ ಸೀಟನ್ನು ಕಳ್ಕೊಳ್ತಾ ಇದೆ. ಇದೀಗ ಬಿಜೆಪಿ ಒಂದೊಂದೇ ಸೀಟನ್ನು ತನ್ನ ಏರಿಸಿಕೊಂಡು ಹೋಗ್ತಾ ಇದೆ. 44 ಕ್ಷೇತ್ರಗಳಿಗೆ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಕೇಜ್ರಿವಾಲ್ ಸಿಸೋಡಿಯಾಗೆ ಮತ್ತೆ ಹಿನ್ನಡೆ ಆಗಿರುವಂಥದ್ದು. ಒಂದು ಕಡೆ 6ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯವಾಗಿದೆ. ಮುಕ್ತಾಯದ ಹಂತದಲ್ಲಿ ಮತ್ತೊಮ್ಮೆ ಹಿನ್ನಡೆಯನ್ನು ಸಾಧಿಸಿದ್ದಾರೆ ಕೇಜ್ರಿವಾಲ್. ಅವರಿಗೆ ಹಿನ್ನಡೆಯಾಗಿದೆ. ಪರ್ವೇಶ್ ವರ್ಮಾ ಅವರ ಎದುರು ಹಿನ್ನಡೆ ಆಗಿರುವಂಥದ್ದು 225 ಕ್ಷೇತ್ರಗಳಲ್ಲಿ. ಇನ್ನು ದೆಹಲಿ ವಿಧಾನಸಭಾ ಚುನಾವಣಾ ಫಲಿತಾಂಶ ಕುರಿತಂತೆ ಮೋದಿಯವರು ಇಂದು ಸಂಜೆ ಮಾತನಾಡಲಿದ್ದಾರಂತೆ. ಏಕೆಂದರೆ 27 ವರ್ಷಗಳ ಬಳಿಕ ಅಧಿಕಾರದತ್ತ ಬಿಜೆಪಿ ಮುನ್ನುಗ್ತಾ ಇದೆ. ಸಂಜೆ ಬಿಜೆಪಿ ಕಚೇರಿಗೆ ಪ್ರಧಾನಿ ಮೋದಿಯವರು ಬಂದು ಮಾತನಾಡಿದ್ದಾರೆ. ಅಂದರೆ ಮೋದಿ ಯುಗದಲ್ಲಿ ಮೊದಲ ಬಾರಿ ದಿಲ್ಲಿಯ ದಿಗ್ವಿಜಯ ಆಗ್ತಾ ಇರುವಂಥದ್ದು. ಮೋದಿ ಯುಗದಲ್ಲಿ ದಿಲ್ಲಿಯಲ್ಲಿ ಮ್ಯಾಜಿಕ್ ನಂಬರ್ ಅನ್ನ ಬಿಜೆಪಿ ದಾಟಿರದೆ ಕ್ಷಣ ಕ್ಷಣಕ್ಕೂ ಅಂತರವನ್ನ ಎಗ್ಗಿಸ್ಕೊಳ್ತಾ ಇದೆ ಬಿಜೆಪಿ. ಸಿಎಂ ಅತೀಶಿ ಕೇಜ್ರಿವಾಲ್ ಸಿಸೋಡಿಯಾಗೆ ಮತ್ತೊಮ್ಮೆ ಹಿನ್ನಡೆ ಆಗಿರುವಂಥದ್ದು. ಕೊನೆಗೂ ಕೂಡ ಬಿಜೆಪಿ ಮಡಿಲಿಗೆ ದೆಹಲಿ ಬಿದ್ದೇ ಬಿಟ್ಟಿದೆ. 27 ವರ್ಷಗಳ ಬಳಿಕ ಬಿಜೆಪಿ ಮತ್ತೊಮ್ಮೆ ಅಧಿಕಾರದ ಗದ್ದಿಗೆಯನ್ನು